ನಮಸ್ಕಾರ. ಆತ್ಮೀಯ ಮಕರ ರಾಶಿಯ ಬಂಧುಗಳೇ, ಶನಿ ಮಹಾತ್ಮನ ಪ್ರಭಾವದಿಂದ ಜೀವನವೇ ಬೇಡವಾಗಿದೆ ಎಂದು ಅನಿಸುತ್ತಿದೆ. ಕಳೆದ 2 ವರ್ಷಗಳಿಂದ ನೀವು ಪಟ್ಟಪಾಡು ಅನುಭವಿಸಿದ ಅವಮಾನ, ಕಣ್ಣೀರು ಅಷ್ಟಿಷ್ಟಲ್ಲ. ಬೆಟ್ಟದಷ್ಟು ಕೆಲಸ ಮಾಡಿದರೂ ಸಾಸಿವೆಯಷ್ಟು ಪ್ರತಿಫಲ ಸಿಗುತ್ತಿಲ್ಲ. ನನ್ನ ಹಣೆಬರಹವೇ ಇಷ್ಟು ಎಂದು ಖಿನ್ನತೆಗೆ ಜಾರಿದ್ದೀರಾ? ಹಾಗಾದ್ರೆ ಎದ್ದೇಳಿ ಕಣ್ಣೀರು ಒರೆಸಿಕೊಳ್ಳಿ. ಏಕೆಂದ್ರೆ ನಿಮ್ಮ ರಾಶ್ಯಾಧಿಪತಿ ಕರ್ಮಫಲದಾತ ಶನಿ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸುವ ಸಮಯ ಬಂದಿದೆ. ಇದು ಕೇವಲ ಒಂದು ಸಾಧಾರಣ ವಿಡಿಯೋವಲ್ಲ. ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಮಕರ ರಾಶಿಯವರಾದ ನಿಮ್ಮ ಜೀವನ ಕಳೆದ 7.5 ವರ್ಷಗಳಿಂದ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಸಾಡೆ ಸಾತಿಯ ಕಪಿಮುಷ್ಟಿಯಲ್ಲಿ ಸಿಲುಕಿ ಕಣ್ಣೀರು ಹಾಕದ ದಿನವೇ ಇಲ್ಲ ಎನ್ನುವಂತೆ ಬದುಕಿದ್ದೀರಿ. ಆದರೆ ಸ್ನೇಹಿತರೆ, ಈಗ ನಿಮ್ಮ ಪಾಲಿಗೆ ವಿಮೋಚನೆಯ ಪರ್ವಕಾಲ. ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನ ಹಿಂಬಾಲಿಸುತ್ತಿದೆ. ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನ ಮತ್ತೆ ಸಂಕಷ್ಟಕ್ಕೆ ನೂಕಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಅತಿ ಸರಳವಾದ ಪರಿಹಾರವನ್ನ, ಮನೆಯಲ್ಲೇ ಮಾಡಬಹುದಾದ ಪರಿಹಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ಮಕರ ರಾಶಿಯವರು ಎಂದರೆ ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸುಳ್ಳವರು. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಸಂಕಷ್ಟಗಳು ದೂರವಾಗಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ ಬಲಿ ಅಂತ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ಆಂಜನೇಯ ಸ್ವಾಮಿಯ ಮತ್ತು ಶನಿ ಮಹಾತ್ಮನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಬನ್ನಿ, ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 12 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ಮಕರ ರಾಶಿಯವರ ಗುಣ ಸ್ವಭಾವದ ಹೇಳಲೇಬೇಕು. ನೀವು ಕರ್ಮಯೋಗಿಗಳು, ಕೆಲಸವೇ ದೇವರು ಎಂದು ನಂಬಿದವರು. ಬೆವರು ಸುರಿಸಿ ದುಡಿಯುವುದರಲ್ಲಿ ನಿಮಗೆ ನೀವೇ ಸಾಟಿ. ಆದರೆ ನಿಮ್ಮ ದುರದೃಷ್ಟ ಎಂದರೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದರ ಸಂಪೂರ್ಣ ಶ್ರೇಯಸ್ಸು ನಿಮಗೆ ಸಿಗುವುದಿಲ್ಲ. ಬೇರೆ ಯಾರೋ ಬಂದು ಅದರ ಲಾಭ ಪಡೆದುಕೊಳ್ಳುತ್ತಾರೆ. ಆದರೆ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿನ ಅಗ್ರಸ್ಥಾನ ಮತ್ತು ಅಧಿಕಾರ ಪ್ರಾಪ್ತಿ. ಹೌದು, ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮನು ಸುಕ್ಷೇತ್ರ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಸಂಚರಿಸುವುದರಿಂದ ಇಷ್ಟು ದಿನ ನಿಮ್ಮನ್ನು ತುಳಿಯಲು ನೋಡಿದವರೇ ಈಗ ನಿಮ್ಮ ಕಾಲಿಗೆ ಬೀಳುವ ಸಮಯ ಬಂದಿದೆ. ಆಫೀಸ್ನಲ್ಲಿ ನಿಮಗೆ ಉನ್ನತ ಹುದ್ದೆ, ಬಡ್ತಿ ಮತ್ತು ಸಂಬಳದ ಏರಿಕೆ ಕಟ್ಟಿಟ್ಟ ಬುತ್ತಿ. ಸರ್ಕಾರಿ ಕೆಲಸಕ್ಕಾಗಿ ಹಗಲು ರಾತ್ರಿ ಓದುತ್ತಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಮಕರ ರಾಶಿಯವರು ಶಿಸ್ತಿನ ಸಿಪಾಯಿಗಳು. ನಿಮ್ಮ ಶಿಸ್ತೇ ಈ ವರ್ಷ ನಿಮಗೆ ದೊಡ್ಡ ಗೌರವ ತಂದು ಕೊಡಲಿದೆ. ಎರಡನೇ ದೊಡ್ಡ ಘಟನೆ ಆರ್ಥಿಕ ಸ್ಥಿರತೆ ಮತ್ತು ಹಳೆಯ ಸಾಲಗಳ ಮರುಪಾವತಿ. ಮಕರ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತುಂಬಾ ಲೆಕ್ಕಾಚಾರದ ಮನುಷ್ಯರು. ಅನಾವಶ್ಯಕವಾಗಿ 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ಆದರೂ ಕುಟುಂಬದ ಜವಾಬ್ದಾರಿ ಅಥವಾ ಬಿಸ್ನೆಸ್ನಲ್ಲಿ ಆದ ನಷ್ಟದಿಂದ ಸಾಲ ಮಾಡಿಕೊಂಡಿರುತ್ತೀರಿ. ಶನಿಯ ಅನುಗ್ರಹದಿಂದ ಧನಲಾಭದ ಬಾಗಿಲು ತೆರೆಯಲಿದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಒಂದೇ ಕಡೆಯಿಂದಲ್ಲ, ಹಲವು ಕಡೆಗಳಿಂದ ಹಣ ಹರಿದು ಬರಲಿದೆ. ಮುಖ್ಯವಾಗಿ ನಿಮ್ಮ ನಿದ್ದೆ ಕೆಡಿಸಿದ ಸಾಲದ ಹೊರೆ ಇಳಿಯಲಿದೆ. ನೀವು ಸಾಲ ತೀರಿಸಿ ನಿಟ್ಟುಸಿರು ಬಿಡುವ ವರ್ಷ ಇದಾಗಲಿದೆ. ನಿಮ್ಮ ಉಳಿತಾಯದ ಗುಣ ಈ ವರ್ಷ ನಿಮಗೆ ದೊಡ್ಡ ಆಸ್ತಿ ಮಾಡಲು ಸಹಾಯ ಮಾಡಲಿದೆ. ಮಕರ ರಾಶಿಯವರು ಯಾರಿಗೂ ಮೋಸ ಮಾಡಲ್ಲ, ಆದರೆ ಬೇರೆಯವರು ನಿಮ್ಮ ಹಣವನ್ನು ತಿಂದು ತೇಗುತ್ತಾರೆ. ಈ ವರ್ಷ ಅಂತಹ ಮೋಸಗಾರರಿಂದ ನೀವು ದೂರವಿರುತ್ತೀರಿ ಮತ್ತು ನಿಮ್ಮ ಹಣ ನಿಮ್ಮ ಬಳಿಯೇ ಉಳಿಯಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ಸ್ಥಿರಾಸ್ತಿ ಖರೀದಿ. ಮಕರ ರಾಶಿಯವರಿಗೆ ಭೂಮಿಯ ಮೇಲೆ ವಿಶೇಷವಾದ ವ್ಯಾಮೋಹ ಮತ್ತು ಯೋಗವಿರುತ್ತದೆ. ನೀವು ಸ್ವಂತ ಸೂರು ನಿರ್ಮಿಸುವ ಕನಸು ನನಸಾಗಲಿದೆ. ಇಷ್ಟು ದಿನ ಸೈಟ್ ತೆಗೆದುಕೊಂಡು ಮನೆ ಕಟ್ಟಲು ಆಗದೆ ಒದ್ದಾಡುತ್ತಿದ್ದವರಿಗೆ ಈಗ ಗ್ರಹಗಳ ಬಲದಿಂದ ಅಡಿಪಾಯ ಹಾಕುವ ಯೋಗವಿದೆ. ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನಿಮ್ಮದೇ ಆದ ಮನೆಯಲ್ಲಿ ವಾಸ ಮಾಡುವ ಭಾಗ್ಯ ನಿಮಗೆ ಸಿಗಲಿದೆ. ಇನ್ನು ವಾಹನ ಯೋಗ ಕೂಡ ಪ್ರಬಲವಾಗಿದೆ. ಹಳೆಯ ವಾಹನವನ್ನ ಮಾರಿ ಹೊಸ ಕಾರು ಅಥವಾ ದ್ವಿಚಕ್ರ ವಾಹನವನ್ನ ಖರೀದಿಸುವಿರಿ. ಮಕರ ರಾಶಿಯವರು ತೋರ್ಪಡಿಕೆಗಾಗಿ ಬದುಕುವವರಲ್ಲ, ಅವಶ್ಯಕತೆಗಾಗಿ ಬದುಕುವವರು. ಹಾಗಾಗಿ ನೀವು ಖರೀದಿಸುವ ಮನೆ ಅಥವಾ ವಾಹನ ತುಂಬಾ ಬಾಳಿಕೆ ಬರುವಂತದ್ದಾಗಿರುತ್ತದೆ. ನಾಲ್ಕನೆಯ ಮಹತ್ತರ ಘಟನೆ ಅವಿವಾಹಿತರಿಗೆ ವಿವಾಹ ಯೋಗ ಮತ್ತು ದಾಂಪತ್ಯದಲ್ಲಿ ಶಾಂತಿ. ಮಕರ ರಾಶಿಯವರು ಪ್ರೀತಿಯನ್ನ ವ್ಯಕ್ತಪಡಿಸುವುದರಲ್ಲಿ ಸ್ವಲ್ಪ ಹಿಂದೆ, ಆದರೆ ಪ್ರೀತಿಸಿದವರನ್ನ ಕೊನೆಯವರೆಗೂ ಕೈಬಿಡುವುದಿಲ್ಲ.
ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಬಹಳ ವರ್ಷಗಳಿಂದ ಮದುವೆ ಸಂಬಂಧ ಬಂದು ಮುರಿದು ಹೋಗುತ್ತಿದ್ರೆ ಈ ವರ್ಷ ನಿಮಗೆ ಒಪ್ಪುವಂತಹ, ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಮತ್ತು ನಿಮ್ಮ ಕಷ್ಟ ಸುಖಕ್ಕೆ ಹೆಗಲು ಕೊಡುವಂತಹ ಸಂಗಾತಿ ಸಿಗಲಿದ್ದಾರೆ. ಈಗಾಗಲೇ ಮದುವೆಯಾಗಿ ದಾಂಪತ್ಯದಲ್ಲಿ ಕಲಹಗಳಿದ್ರೆ ಅದೆಲ್ಲವೂ ಮಾಯವಾಗಿ ಗಂಡ ಹೆಂಡತಿ ಒಂದಾಗಲಿದ್ದಾರೆ. ಮಕರ ರಾಶಿಯವರು ಜವಾಬ್ದಾರಿಯುತ ಗಂಡ ಅಥವಾ ಹೆಂಡತಿಯಾಗಿರುತ್ತಾರೆ. ಈ ವರ್ಷ ನಿಮ್ಮ ಜವಾಬ್ದಾರಿಯನ್ನ ನೋಡಿ ನಿಮ್ಮ ಸಂಗಾತಿ ನಿಮ್ಮನ್ನ ಗೌರವಿಸುತ್ತಾರೆ. 5ನೇ ಘಟನೆ, ಸ್ವಂತ ವ್ಯವಹಾರ ಮತ್ತು ಲೇಬರ್ ಆಧಾರಿತ ಬಿಸ್ನೆಸ್ನಲ್ಲಿ ಗೆಲುವು. ಶನಿ ಪ್ರಧಾನವಾದ ಮಕರ ರಾಶಿಯವರಿಗೆ ಕಬ್ಬಿಣ, ಸಿಮೆಂಟ್, ಕನ್ಸ್ಟ್ರಕ್ಷನ್ ಮತ್ತು ಲೇಬರ್ ಕಾಂಟ್ರಾಕ್ಟ್ನಂತಹ ಬಿಸ್ನೆಸ್ಗಳು ತುಂಬಾನೇ ಲಾಭ ಕೊಡುತ್ತವೆ. ನೀವು ಇಂತಹ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿದರೆ ಅಥವಾ ವಿಸ್ತರಿಸಿದರೆ ದೊಡ್ಡ ಮಟ್ಟದ ಯಶಸ್ಸು ಕಾದಿದೆ. ನೀವು ಹಾಕುವ ಬಂಡವಾಳಕ್ಕೆ ಮೋಸವಿಲ್ಲ. ನಿಮ್ಮ ಕೆಳಗೆ ಕೆಲಸ ಮಾಡುವ ಕೆಲಸಗಾರರು ನಿಮಗೆ ನಿಷ್ಠರಾಗಿರುತ್ತಾರೆ. ಮಕರ ರಾಶಿಯವರಿಗೆ ತಾಳ್ಮೆ ಜಾಸ್ತಿ. ಬಿಸ್ನೆಸ್ನಲ್ಲಿ ಲಾಭ ಬರಲು ಕಾಯುವ ಶಕ್ತಿ ನಿಮಗಿದೆ. ಆ ತಾಳ್ಮೆಯೇ ನಿಮಗೆ ಲಕ್ಷ್ಮಿ ಕಟಾಕ್ಷವನ್ನು ತರಲಿದೆ. 6ನೇ ಘಟನೆ, ಷೇರು ಮಾರುಕಟ್ಟೆ ಮತ್ತು ದೀರ್ಘಕಾಲದ ಹೂಡಿಕೆ. ಮಕರ ರಾಶಿಯವರು ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಎಂದು ಕನಸು ಕಾಣುವವರಲ್ಲ. ಹನಿ ಹನಿಗೂಡಿದರೆ ಹಳ್ಳ ಎನ್ನುವುದನ್ನು ನಂಬುವವರು. ಶೇರ್ ಮಾರ್ಕೆಟ್ನಲ್ಲಿ ನೀವು ಮಾಡುವ ದೀರ್ಘಕಾಲದ ಹೂಡಿಕೆ ಅಥವಾ ಮ್ಯೂಚುವಲ್ ಫಂಡ್ಗಳು ಅನಿರೀಕ್ಷಿತ ಲಾಭವನ್ನು ತಂದುಕೊಡಲಿವೆ. ನೀವು ಮರೆತು ಹೋಗಿದ್ದ ಹಳೆಯ ಶೇರ್ಗಳು ಈಗ ಚಿನ್ನದ ಬೆಲೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಜಮೀನು ಅಥವಾ ಸೈಟ್ ಮೇಲೆ ಮಾಡಿದ ಹೂಡಿಕೆ ದುಪ್ಪಟ್ಟಾಗಲಿದೆ. ಆದರೆ ಲಾಟರಿ ಅಥವಾ ಜೂಜಾಟದಿಂದ ದೂರವಿರಿ. ಏಕೆಂದರೆ ಶನಿ ಮಹಾತ್ಮ ಕಷ್ಟಪಡದ ಸಂಪತ್ತನ್ನು ಮಕರ ರಾಶಿಯವರಿಗೆ ಸುಲಭವಾಗಿ ಕೊಡುವುದಿಲ್ಲ. 7ನೇದು, ಕೋರ್ಟು ಕಚೇರಿ ಮತ್ತು ನ್ಯಾಯ ಪ್ರಾಪ್ತಿ. ಮಕರ ರಾಶಿಯವರ ಜೀವನದಲ್ಲಿ ಅನ್ಯಾಯ ಮತ್ತು ಹೋರಾಟ ಸಾಮಾನ್ಯ ಎಂಬಂತಾಗಿರುತ್ತದೆ. ಆದರೆ ನಿಮ್ಮ ವಿರುದ್ಧ ಯಾರೇ ಕುತಂತ್ರ ಮಾಡಿರಲಿ, ಯಾವುದೇ ಕೋರ್ಟ್ ಕೇಸ್ ನಡೆಯುತ್ತಿರಲಿ, ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಸತ್ಯಮೇವ ಜಯತೆ ಎಂಬ ಮಾತು ನಿಮ್ಮ ಜೀವನದಲ್ಲಿ ನಿಜವಾಗಲಿದೆ. ಆಸ್ತಿ ಪಾಲು ವಿಚಾರದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಇದ್ದ ಜಗಳಗಳು ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿವೆ. ನಿಮಗೆ ಸೇರಬೇಕಾದ ಹಕ್ಕು, ಅಧಿಕಾರ ಮತ್ತು ಆಸ್ತಿ ನಿಮ್ಮ ಮಡಿಲು ಸೇರಲಿದೆ. ಮಕರ ರಾಶಿಯವರು ಕ್ಷಮಾಗುಣವುಳ್ಳವರು, ಆದರೆ ದ್ರೋಹ ಮಾಡಿದರೆ ಮರೆಯುವುದಿಲ್ಲ. ಈ ವರ್ಷ ನಿಮ್ಮ ಶತ್ರುಗಳಿಗೆ ತಕ್ಕ ಪಾಠ ಕಲಿಸುವಿರಿ. 8ನೆಯ ಘಟನೆ, ವಿದೇಶ ಯೋಗ ಮತ್ತು ದೂರ ಪ್ರಯಾಣ. ಮಕರ ರಾಶಿಯವರಿಗೆ ಸ್ಥಳ ಬದಲಾವಣೆಯ ಯೋಗವಿದೆ. ಕೆಲಸದ ವಿಚಾರವಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಈಗಾಗಲೇ ವಿದೇಶದಲ್ಲಿರುವವರಿಗೆ ಗ್ರೀನ್ ಕಾರ್ಡ್ ಅಥವಾ ಪೌರತ್ವ ಸಿಗುವ ಸಾಧ್ಯತೆ ಇದೆ. ವಿದೇಶದಲ್ಲಿ ಉದ್ಯೋಗ ಮಾಡುತ್ತಿದ್ದರೆ ಪ್ರಮೋಷನ್ ಸಿಗಲಿದೆ. ಮಕರ ರಾಶಿಯವರು ಹುಟ್ಟಿದ ಊರಿಗಿಂತ ಬೇರೆ ಊರಿನಲ್ಲಿ ಅಥವಾ ಬೇರೆ ದೇಶದಲ್ಲಿ ಹೆಚ್ಚು ಏಳಿಗೆಯನ್ನು ಕಾಣುತ್ತಾರೆ. ಈ ವರ್ಷ ನೀವು ಕೈಗೊಳ್ಳುವ ಪ್ರಯಾಣಗಳು ಲಾಭದಾಯಕವಾಗಿರುತ್ತವೆ. 9ನೇದು, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮಕರ ರಾಶಿಯ ತಂದೆ ತಾಯಂದಿರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬಾನೇ ಚಿಂತಿಸುತ್ತಾರೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲಿದ್ದಾರೆ. ಮೆಡಿಕಲ್, ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ ಮಾಡುತ್ತಿರುವ ಮಕ್ಕಳಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆಯ ಕೆಲಸ ಸಿಗಲಿದೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳಿ ಬರಲಿದೆ. ಮಕರ ರಾಶಿಯವರು ಶಿಸ್ತಿಗೆ ಹೆಸರಾದವರು. ನಿಮ್ಮ ಮಕ್ಕಳು ಕೂಡ ನಿಮ್ಮಂತೆಯೇ ಶಿಸ್ತು ಮತ್ತು ಸಂಸ್ಕಾರವನ್ನು ಕಲಿಯಲಿದ್ದಾರೆ. 10ನೆಯ ಸಕಾರಾತ್ಮಕ ಘಟನೆ, ಹೊಸ ತಂತ್ರಜ್ಞಾನ ಕಲಿಕೆ ಮತ್ತು ಆಧುನೀಕರಣ. ಮಕರ ರಾಶಿಯವರು ಹಳೆಯ ಪದ್ಧತಿಯನ್ನು ಬಿಡಲು ಇಷ್ಟಪಡುವುದಿಲ್ಲ. ಆದರೆ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಅನಿವಾರ್ಯ ಎಂದು ಇದರಲ್ಲಿ ಅರಿವಾಗಲಿದೆ. ನೀವು ಹೊಸ ಸ್ಕಿಲ್ಗಳನ್ನು ಕಲಿಯುವಿರಿ. ಕಂಪ್ಯೂಟರ್, ಹೊಸ ಸಾಫ್ಟ್ವೇರ್ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿಯಲ್ಲಿ ಮೇಲಿರುತ್ತೀರಿ. ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಗ್ಯಾಜೆಟ್ಗಳು ನಿಮ್ಮ ಮನೆಗೆ ಬರಲಿವೆ. ಇದು ನಿಮ್ಮ ಕೆಲಸವನ್ನು ಸುಲಭ ಮಾಡಲಿದೆ. ಸ್ನೇಹಿತರೆ, ಜೀವನ ಎಂದರೆ ಕೇವಲ ಬೆಳಕಲ್ಲ, ಕತ್ತಲೆಯೂ ಇರುತ್ತದೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು, ಮಕರ ರಾಶಿಯವರ ಕೆಲವು ನ್ಯೂನ್ಯತೆಗಳಿಂದಲೇ ಇವು ಸಂಭವಿಸಬಹುದು. ಎಚ್ಚರ ವಹಿಸಿದರೆ ಗಂಡಾಂತರದಿಂದ ಪಾರಾಗಬಹುದು. 11ನೆಯ ಘಟನೆ, ಮಾನಸಿಕ ಖಿನ್ನತೆ ಮತ್ತು ಒಂಟಿತನ. ಮಕರ ರಾಶಿಯವರ ಅತಿ ದೊಡ್ಡ ಸಮಸ್ಯೆ ಎಂದರೆ ಅತಿಯಾದ ಆಲೋಚನೆ, ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳ ಭಾರದಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುವ ಸಾಧ್ಯತೆ ಇದೆ. ನನ್ನ ಕಷ್ಟ ಯಾರಿಗೂ ಅರ್ಥವಾಗಲ್ಲ, ನಾನು ಒಂಟಿ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು. ನೀವು ಮನಸ್ಸಿನ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ನುಂಗಿಕೊಳ್ಳುತ್ತೀರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಮಂಡಿ ನೋವು, ಕೀಲು ನೋವು ಅಥವಾ ವಾತದ ಸಮಸ್ಯೆಗಳು ಬಾಧಿಸಬಹುದು. ಇದಕ್ಕೆ ಪರಿಹಾರ, ಮನಸ್ಸು ಬಿಚ್ಚಿ ಮಾತನಾಡಿ. ನಿಮ್ಮ ಹತ್ತಿರದ ಸ್ನೇಹಿತರ ಬಳಿ ಅಥವಾ ಸಂಗಾತಿಯ ಬಳಿ ನಿಮ್ಮ ನೋವನ್ನು ಹೇಳಿಕೊಳ್ಳಿ. ಯೋಗ ಮತ್ತು ಧ್ಯಾನಕ್ಕೆ ಒತ್ತು ಕೊಡಿ.
12ನೇ ಘಟನೆ ಮೊಂಡುತನ ಮತ್ತು ಸಂಬಂಧಗಳ ಮುರಿತ. ಮಕರ ರಾಶಿಯವರು ಒಮ್ಮೆ ಒಂದು ನಿರ್ಧಾರ ಮಾಡಿದರೆ ಅದಕ್ಕೆ ಅಂಟಿಕೊಳ್ಳುತ್ತಾರೆ. ಅದು ತಪ್ಪೇ ಆಗಿದ್ದರೂ ಬದಲಾಯಿಸುವುದಿಲ್ಲ. ಈ ಮೊಂಡುತನ ನಿಮ್ಮ ಆಪ್ತರನ್ನ ನಿಮ್ಮಿಂದ ದೂರ ಮಾಡಬಹುದು. ನಾನು ಹೇಳಿದ್ದೇ ಸರಿ ಎಂಬ ಹಠ ಬೇಡ. ನಿಮ್ಮ ಹಠದಿಂದಾಗಿ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಜೊತೆ ದೊಡ್ಡ ಜಗಳವಾಗುವ ಸಾಧ್ಯತೆ ಇದೆ. ನೀವು ತುಂಬಾ ಒಳ್ಳೆಯವರು, ಕರುಣಾಮಯಿಗಳು ನಿಜ, ಆದರೆ ಕೋಪ ಬಂದಾಗ ನೀವು ಆಡುವ ಮಾತು ವಿಷದಂತೆ ಇರುತ್ತದೆ. ಇದಕ್ಕೆ ಪರಿಹಾರ ಹೊಂದಾಣಿಕೆ ಮಾಡುವುದನ್ನು ಕಲಿಯಿರಿ. ಕೋಪ ಬಂದಾಗ ಮೌನವಾಗಿರಿ. ಈಗ ವಿಡಿಯೋದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮಕರ ರಾಶಿಯವರು ಎದುರಾಗುವ ಎಲ್ಲ ಅಡೆತಡೆಗಳನ್ನು ದಾಟಿ ಯಶಸ್ಸಿನ ಶಿಖರ ಏರಲು ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ. ಮುಂದಿನ 3 ನಿಮಿಷ ತುಂಬ ಮಿಸ್ ಮಾಡ್ಕೋಬೇಡಿ, ಮುಖ್ಯವಾಗಿರುತ್ತದೆ. ಮಕರ ರಾಶಿಯ ಅಧಿಪತಿ ಶನಿ ಮಹಾತ್ಮ. ಆದ್ದರಿಂದ ಪ್ರತಿ ಶನಿವಾರ ಸಂಜೆ ನಿಮ್ಮ ಮನೆಯ ಹತ್ತಿರ ಇರುವ ಶನಿ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆನ ದೀಪನ ಹಚ್ಚಿ. ಇದು ಸಾಡೆಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಿ ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಎರಡನೆಯದಾಗಿ ಶ್ರಮದಾನ ಅಥವಾ ಸೇವೆ. ಶನಿ ಮಹಾತ್ಮನಿಗೆ ಕೆಲಸ ಮಾಡುವವರು ಅಂದರೆ ಇಷ್ಟ. ಆದ್ದರಿಂದ ಶನಿವಾರದಂದು ದೇವಸ್ಥಾನದ ಕಸಗುಡಿಸುವುದು ಅಥವಾ ವೃದ್ಧಾಶ್ರಮದಲ್ಲಿ ಸೇವೆ ಮಾಡುವುದು ಶ್ರೇಷ್ಠ. ಅಥವಾ ಅಂಗವಿಕಲರಿಗೆ ಕೈಲಾದ ಸಹಾಯ ಮಾಡಿ, ಅನ್ನದಾನ ಮಾಡಿ. ಮಕರ ರಾಶಿಯವರು ಈಗಾಗಲೇ ದಾನ ಮಾಡುವುದರಲ್ಲಿ ಎತ್ತಿದ ಕೈ. ಆದರೆ ಈ ನಿರ್ದಿಷ್ಟ ಸೇವೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಮೂರನೆಯ ಸರಳ ಪರಿಹಾರ ಹನುಮಾನ್ ಚಾಲಿಸ ಪಠಣೆ. ಮಕರ ರಾಶಿಯವರಿಗೆ ಮನಸ್ಸಿನ ಧೈರ್ಯ ತುಂಬ ಮುಖ್ಯ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮ್ಮಲ್ಲಿರುವ ಭಯ, ಆತಂಕ ಮತ್ತು ಖಿನ್ನತೆ ದೂರವಾಗುತ್ತದೆ. ಆಂಜನೇಯನ ಭಕ್ತಿ ಇದ್ರೆ ಶನಿ ಕಾಟ ಕೊಡುವುದಿಲ್ಲ. ಸ್ನೇಹಿತರೆ, ಮಕರ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಹೊಸ ಉದಯ. ಕತ್ತಲೆ ಕರಗಿ ಬೆಳಕು ಮೂಡುವ ಸಮಯ. ಗ್ರಹಗಳು ನಿಮಗೆ ಬೆಂಬಲವಾಗಿ ನಿಂತಿವೆ. ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ತಾಳ್ಮೆಯಿಂದ ಇರಬೇಕಷ್ಟೇ. ಈ 12 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವುದು? ಸಾಲದ ಸಮಸ್ಯೆಯೇ, ಕೆಲಸದ ಒತ್ತಡವೇ ಅಥವಾ ಆರೋಗ್ಯವೇ? ದಯವಿಟ್ಟು ಮುಚ್ಚುಮರೆ ಇಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ, ಕಷ್ಟದಲ್ಲಿರುವವರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ಅವರಿಗೂ ಒಳ್ಳೆಯದಾಗಲಿ. ನಿಮ್ಮ ಕಣ್ಣೀರು ಒರೆಸಿ ಮುಖದಲ್ಲಿ ನಗು ಮೂಡಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಆಂಜನೇಯ. ಸರ್, ಮಕರ ರಾಶಿಯವರೇ, ನೀವು ಹಗಲಿರುಳು ಕಷ್ಟಪಡುತ್ತೀರಾ. ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮ್ಮ ರಕ್ತವನ್ನೇ ಬೆವರಾಗಿ ಹರಿಸುತ್ತೀರಾ. ಆದರೂ ಯಶಸ್ಸು ಮರೀಚಿಕೆಯಾಗಿದೆಯಾ? ನೀವು ಬೆಟ್ಟದಷ್ಟು ಕೆಲಸ ಮಾಡಿದರೂ ನಿಮಗೆ ಸಿಗುವ ಪ್ರತಿಫಲ ಮಾತ್ರ ಕೇವಲ ಸಾಸಿವೆಯಷ್ಟು. ಯಾಕೆ ಹೀಗಾಗುತ್ತಿದೆ ಎಂದು ಎಂದಾದರೂ ಒಮ್ಮೆಯಾದರೂ ಶಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಅದೃಷ್ಟವೇ ಸರಿಯಿಲ್ಲ ಎಂದು ಅಥವಾ ಸಮಯ ನಿಮ್ಮ ಪರವಾಗಿಲ್ಲ ಎಂದು ದೇವರೇ ನಿಮ್ಮ ಕೈಬಿಟ್ಟಿದ್ದಾನೆ ಎಂದು ನೀವು ಅಂದ್ಕೊಂಡಿದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಡ್ಡಲಾಗಿ ನಿಂತಿರುವ, ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮನ್ನು ಸದಾ ಕಾಲ ಕೆಳಗೆ ಎಳೆಯುತ್ತಿರುವ 3 ಬಹುದೊಡ್ಡ ಗುಪ್ತ ಶತ್ರುಗಳಿದ್ದಾರೆ. ಹೌದು, ಕಣ್ಣಿಗೆ ಕಾಣದ ಆದರೆ ನಿಮ್ಮನ್ನು ಒಳಗಿನಿಂದಲೇ ಕೊರೆಯುತ್ತಿರುವ ಆ 3 ಶತ್ರುಗಳ ರಹಸ್ಯವನ್ನು ನಾನು ಇಂದು ಬಿಚ್ಚಿಡಲಿದ್ದೇನೆ. ಆ ಶತ್ರುಗಳು ಯಾರು, ಅವರು ಎಲ್ಲಿದ್ದಾರೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಬೆಚ್ಚಿ ಬೀಳುತ್ತೀರಾ. ಈ ವಿಡಿಯೋದ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಜೀವನದ ಕನ್ನಡಿಯಾಗಿರಲಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಆ 3 ಶತ್ರುಗಳ ಹೆಸರನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಎಲ್ಲಿ ಎಡವುತ್ತಿದ್ದೀರಿ ಎಂಬ ಕಟು ಸತ್ಯ ನಿಮಗೆ ಅರಿವಾಗುತ್ತದೆ. ಅದಕ್ಕೂ ಮೊದಲು ತಪ್ಪದೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಮಕರ ರಾಶಿ ಎಂದರೆ ಕರ್ಮದ ಸಂಕೇತ. ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಶನಿದೇವ. ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮತ್ತೊಂದು ಹೆಸರೇ ಮಕರ ರಾಶಿ. ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮಗೆ ಯಾರು ಬೆಳ್ಳಿಯ ಚಮಚದಲ್ಲಿ ಯಾವುದನ್ನು ಇಟ್ಟುಕೊಟ್ಟಿರುವುದಿಲ್ಲ. ಪ್ರತಿಯೊಂದನ್ನು ನೀವು ನಿಮ್ಮ ಸ್ವಂತ ಬಲದಿಂದ ಕಷ್ಟಪಟ್ಟು ಸಂಪಾದಿಸಬೇಕು. ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮನ್ನು 4 ಹೆಜ್ಜೆ ಹಿಂದಕ್ಕೆ ಎಳೆಯುವವರೇ ನಿಮ್ಮ ಸುತ್ತಮುತ್ತ ತುಂಬಿರುತ್ತಾರೆ. ನೀವು ಬೇರೆಯವರಿಗಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿಡುತ್ತೀರಿ. ನಿಮ್ಮ ಸ್ವಂತ ಆಸೆಗಳನ್ನು ಬದಿಗೊತ್ತಿ ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ ತ್ಯಾಗ ಮಾಡುತ್ತೀರಿ. ಆದರೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲಲು ಒಬ್ಬ ವ್ಯಕ್ತಿ ಕೂಡ ಇರುವುದಿಲ್ಲ.
ಈ ಒಂಟಿತನ, ಈ ನೋವು, ಈ ಹತಾಶೆ ನಿಮ್ಮನ್ನು ಪ್ರತಿದಿನ ಕಾಡುತ್ತಿದೆ. ಆದರೂ ನೀವು ಯಾರಿಗೂ ಏನನ್ನೂ ಹೇಳಿಕೊಳ್ಳದೆ ಮುಖದಲ್ಲಿ ಒಂದು ನಕಲಿ ನಗು ಇಟ್ಟುಕೊಂಡು ಬದುಕುತ್ತಿದ್ದೀರಿ. ಆದರೆ ನಿಮ್ಮ ಈ ಕಷ್ಟಗಳಿಗೆಲ್ಲ ಕಾರಣ ಆ 3 ಗುಪ್ತ ಶತ್ರುಗಳು ಎಂಬುದು ನಿಮಗೆ ತಿಳಿದಿದೆ. ನೀವು ಯೋಚಿಸುತ್ತಿರಬಹುದು, ಆ ಶತ್ರುಗಳು ನಿಮ್ಮ ಆಫೀಸ್ನಲ್ಲಿರುವ ನಿಮ್ಮ ಮೇಲಾಧಿಕಾರಿಯೋ, ಅಥವಾ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು, ಅಥವಾ ನಿಮಗೆ ಮೋಸ ಮಾಡಿದ ನಿಮ್ಮ ಹಳೆಯ ಸ್ನೇಹಿತನೋ ಎಂದು. ಇಲ್ಲ, ಖಂಡಿತ ಇಲ್ಲ. ಹೊರಗಿನ ಶತ್ರುಗಳನ್ನು ನಾವು ಸುಲಭವಾಗಿ ಗುರುತಿಸಬಹುದು ಮತ್ತು ಅವರನ್ನು ಎದುರಿಸಬಹುದು. ಕಣ್ಣಿಗೆ ಕಾಣುವ ಶತ್ರುಗಳ ವಿರುದ್ಧ ರಕ್ಷಣೆ ಪಡೆಯುವುದು ಬಹಳ ಸುಲಭ. ಆದರೆ ಕಣ್ಣಿಗೆ ಕಾಣದ, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನೇ ಆಳುತ್ತಿರುವ ಶತ್ರುಗಳನ್ನು ಗುರುತಿಸುವುದು ಹೇಗೆ? ನಿಮ್ಮ ಉದ್ಯೋಗದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಪ್ರಮೋಷನ್ ಬೇರೆಯವರ ಪಾಲಾಗುತ್ತದೆ. ವ್ಯಾಪಾರದಲ್ಲಿ ನೀವು ಹಗಲಿರುಳು ದುಡಿದರೂ ಕೊನೆಗೆ ಲೆಕ್ಕ ಹಾಕಿದಾಗ ಬರೀ ನಷ್ಟವೇ ಕಾಣುತ್ತದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ಮಕರ ರಾಶಿಯವರೇ, ಇವೆಲ್ಲದರ ಹಿಂದೆ ಒಂದು ಅದೃಶ್ಯ ಶಕ್ತಿಯ ಕೈವಾಡವಿದೆ. ಅದೇ ಆ 3 ಗುಪ್ತ ಶತ್ರುಗಳ ಕರಾಳ ನೆರಳು. ಒಮ್ಮೆ ನಿಮ್ಮ ಹಿಂದಿನ ಜೀವನವನ್ನು ತಿರುಗಿ ನೋಡಿ. ನೀವು ಎಷ್ಟೋ ಬಾರಿ ಯಶಸ್ಸಿನ ತುತ್ತ ತುದಿಗೆ ಬಂದು ಕೇವಲ ಒಂದು ಕೂದಲೆಳೆಯ ಅಂತರದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ. ಇನ್ನು ಸ್ವಲ್ಪವೇ ನಾಳೆ ನನ್ನ ಅದೃಷ್ಟ ಬದಲಾಗುತ್ತದೆ ಎಂದು ನೀವು ಸಂಭ್ರಮಿಸುತ್ತಿರುವಾಗಲೇ ಯಾವುದೋ ಒಂದು ಕಾಣದ ಕೈ ಬಂದು ನಿಮ್ಮನ್ನ ಪಾತಾಳಕ್ಕೆ ತಳ್ಳಿದೆ. ಇದಕ್ಕೆ ಕಾರಣ ನಿಮ್ಮ ಗ್ರಹಚಾರವಲ್ಲ, ಬದಲಾಗಿ ನೀವು ಪೋಷಿಸುತ್ತಿರುವ ಆ 3 ಶತ್ರುಗಳು. ಒಂದು ಹಡಗು ಎಷ್ಟೇ ದೊಡ್ಡದಾಗಿದ್ದರೂ, ಎಷ್ಟೇ ಬಲಿಷ್ಠವಾಗಿದ್ದರೂ, ಅದರ ತಳದಲ್ಲಿರುವ ಒಂದು ಸಣ್ಣ ರಂಧ್ರ ಆ ಇಡೀ ಹಡಗನ್ನೇ ಮುಳುಗಿಸಬಲ್ಲದು. ಹಾಗೆಯೇ ನಿಮ್ಮ ಪ್ರತಿಭೆ, ನಿಮ್ಮ ಶ್ರಮ, ನಿಮ್ಮ ಜ್ಞಾನ ಎಷ್ಟೇ ದೊಡ್ಡದಾಗಿದ್ದರೂ, ನಿಮ್ಮಲ್ಲಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ಜೀವನದ ಹಡಗನ್ನ ಮುಳುಗಿಸುತ್ತಿವೆ. ಆ ಶತ್ರುಗಳು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುತ್ತಿವೆ, ನಿಮ್ಮ ನಿರ್ಧಾರಗಳನ್ನು ದಾರಿ ತಪ್ಪಿಸುತ್ತಿವೆ ಮತ್ತು ನಿಮ್ಮ ಶಕ್ತಿಯನ್ನು ಹೀರುತ್ತಿವೆ. ಈ ಶತ್ರುಗಳ ನಿಜವಾದ ಸ್ವರೂಪ ಅರ್ಥವಾಗಬೇಕಾದರೆ ನೀವು ಮೊದಲು ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಕರ ರಾಶಿಯವರು ಬಹಳ ಬುದ್ಧಿವಂತರು. ಆದರೆ ಅದೇ ಬುದ್ಧಿವಂತಿಕೆ ಕೆಲವೊಮ್ಮೆ ನಿಮಗೆ ಮುಳುವಾಗುತ್ತದೆ. ನೀವು ಪ್ರತಿಯೊಂದನ್ನು ಅಳೆಯುತ್ತೀರಾ, ತೂಗುತ್ತೀರಾ. ಈ ಜಾಗರೂಕತೆಯ ಹಿಂದೆ ಒಂದು ದೊಡ್ಡ ಭಯ ಅಡಗಿದೆ. ಆ ಭಯವೇ ನಿಮ್ಮ ಶತ್ರುಗಳಿಗೆ ಆಹಾರ. ನೀವು ಯಾವಾಗಲೂ ನಾಳೆಯ ಬಗ್ಗೆ ಯೋಚಿಸುತ್ತೀರಿ. ಭವಿಷ್ಯದ ಭದ್ರತೆಗಾಗಿ ಇಂದಿನ ಸಂತೋಷವನ್ನು ತ್ಯಾಗ ಮಾಡುತ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ, ಮನೆ, ಜವಾಬ್ದಾರಿಗಳು, ಇವುಗಳ ಸುತ್ತಲೇ ನಿಮ್ಮ ಜೀವನ ಗಿರುಕಿ ಹೊಡೆಯುತ್ತಿದೆ. ಈ ಜವಾಬ್ದಾರಿಯ ಹೊರೆಯ ಕೆಳಗೆ ನಿಮ್ಮ ನಿಜವಾದ ನಾನು ಎಂಬುದು ಸತ್ತು ಹೋಗಿದೆ. ನೀವು ಉಸಿರಾಡುತ್ತಿದ್ದೀರಿ, ಆದರೆ ಜೀವಿಸುತ್ತಿಲ್ಲ. ನಿಮ್ಮ ಈ ಸ್ಥಿತಿಗೆ ಕಾರಣ ಯಾರು? ಸಮಾಜವೇ, ಕುಟುಂಬವೇ, ಅಥವಾ ಆ 3 ಗುಪ್ತ ಶತ್ರುಗಳೇ? ವಿಡಿಯೋವನ್ನು ಹಾಗೆ ಕೇಳ್ತಾ ಇರಿ, ಏಕೆಂದರೆ ಈ ರಹಸ್ಯ ಈಗ ನಿಧಾನವಾಗಿ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಈಗ ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಆ ಶತ್ರುಗಳು ಹೇಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸೋಣ. ನೀವು ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದ್ಕೊಳ್ತೀರಿ. ನಿಮ್ಮಲ್ಲಿ ಅದ್ಭುತವಾದ ಪ್ಲಾನ್ ಇರುತ್ತದೆ. ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೀರಿ. ಆದರೆ ಹೆಜ್ಜೆ ಮುಂದಿಡುವಾಗ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ನೂರಾರು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಇದು ವರ್ಕ್ ಆಗುತ್ತದಾ? ಜನ ಏನಂದುಕೊಳ್ತಾರೆ? ಒಂದು ವೇಳೆ ನಾನು ಫೇಲ್ ಆದರೆ ನನ್ನ ಗತಿ ಏನು? ಈ ಪ್ರಶ್ನೆಗಳು ನಿಮ್ಮನ್ನು ಕಟ್ಟಿ ಹಾಕುತ್ತವೆ. ನೀವು ಅಲ್ಲಿಯೇ ನಿಂತು ಬಿಡುತ್ತೀರಿ. ಇನ್ನೊಬ್ಬ ವ್ಯಕ್ತಿ ನಿಮ್ಮಷ್ಟು ಬುದ್ಧಿವಂತನಲ್ಲದಿದ್ದರೂ ಧೈರ್ಯ ಮಾಡಿ ಮುಂದೆ ಹೋಗಿ ಯಶಸ್ಸು ಕಾಣುತ್ತಾನೆ. ನೀವು ಮಾತ್ರ ನಾನು ಮಾಡಬೇಕಾಗಿತ್ತು ಎಂದು ಪಶ್ಚಾತ್ತಾಪ ಪಡುತ್ತೀರಿ. ಇದು ಆ ಶತ್ರುಗಳ ಮೊದಲ ದಾಳಿ. ನಿಮ್ಮ ಆತ್ಮವಿಶ್ವಾಸವನ್ನು ಬುಡಮೇಲು ಮಾಡುವುದೇ ಅವರ ಮುಖ್ಯ ಗುರಿ. ಇನ್ನು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಮಕರ ರಾಶಿಯವರಷ್ಟು ನಿಷ್ಠಾವಂತರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನೀವು ಯಾರನ್ನಾದರೂ ಒಮ್ಮೆ ಹಚ್ಚಿಕೊಂಡ್ರೆ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧರಿರುತ್ತೀರಿ. ಆದರೆ ಆ ಗುಪ್ತ ಶತ್ರುಗಳು ನಿಮ್ಮ ಈ ಒಳ್ಳೆಯ ಗುಣವನ್ನೇ ನಿಮ್ಮ ದೌರ್ಬಲ್ಯವನ್ನಾಗಿ ಪರಿವರ್ತಿಸುತ್ತಾರೆ. ನೀವು ತಪ್ಪು ಜನರನ್ನ, ನಿಮ್ಮನ್ನ ಬಳಸಿಕೊಳ್ಳುವ ಜನರನ್ನ, ನಿಮ್ಮ ಶಕ್ತಿಯನ್ನ ಹೀರುವ ಜನರನ್ನ ಗುರುತಿಸಲು ವಿಫಲರಾಗುತ್ತೀರಿ. ಅವರು ನಿಮಗೆ ಪದೇ ಪದೇ ನೋವು ಕೊಟ್ಟರೂ ನೀವು ಅವರನ್ನು ಕ್ಷಮಿಸಿ ಮತ್ತೆ ಅವರಿಗೆ ಅವಕಾಶ ಕೊಡುತ್ತೀರಿ. ಅವರು ಬದಲಾಗುತ್ತಾರೆ ಎಂಬ ಕುರುಡು ನಂಬಿಕೆಯಲ್ಲಿ ನಿಮ್ಮ ಸ್ವಾಭಿಮಾನವನ್ನೇ ಬಲಿ ಕೊಡುತ್ತೀರಿ. ಇದರಿಂದಾಗಿ ನಿಮ್ಮ ನೆಮ್ಮದಿ ಹಾಳಾಗುತ್ತದೆ. ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇದು ಆ ಶತ್ರುಗಳ ಎರಡನೆಯ ಅತಿ ದೊಡ್ಡ ತಂತ್ರ. ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ಯಶಸ್ಸಿನ ಕಡೆಗೆ ನಡೆಯದಂತೆ ಮಾಡುವುದು. ನಿಮ್ಮನ್ನು ಕಾಡುತ್ತಿರುವ ಆ ಶತ್ರುಗಳು ಯಾವ ಗ್ರಹದಿಂದಲೂ ಬಂದಿಲ್ಲ. ಅವರು ನಿಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲೂ ಇಲ್ಲ. ಬದಲಾಗಿ ಅವರು ನಿಮ್ಮೊಳಗೆ, ನಿಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ಬೇರೂರಿದ್ದಾರೆ.
ಹೌದು, ಮಕರ ರಾಶಿಯವರೇ, ಇದು ಕೇಳಲು ಕಹಿಯಾದರೂ ಸತ್ಯ. ನಿಮ್ಮ ಯಶಸ್ಸಿಗೆ ಬೇರೆ ಯಾರೂ ಅಡ್ಡಿಯಾಗಿಲ್ಲ, ನೀವೇ ಅಡ್ಡಿಯಾಗಿದ್ದೀರಿ. ನಿಮ್ಮೊಳಗೆ ಕುಳಿತು ನಿಮ್ಮನ್ನೇ ನಿಯಂತ್ರಿಸುತ್ತಿರುವ ಆ 3 ಮಾನಸಿಕ ಮತ್ತು ಭಾವನಾತ್ಮಕ ಶತ್ರುಗಳು ಯಾರು ಎಂದು ಈಗ ನಾನು ಹೇಳಲಿದ್ದೇನೆ. ಎಚ್ಚರಿಕೆಯಿಂದ ಕೇಳಿ, ಏಕೆಂದರೆ ಇದು ನಿಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಿಸಲಿದೆ. ನಿಮ್ಮ ಮೊದಲ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ಭವಿಷ್ಯದ ಬಗ್ಗೆ ಇರುವ ವಿಪರೀತ ಭಯ. ಹೌದು, ಓವರ್ ಥಿಂಕಿಂಗ್. ಮಕರ ರಾಶಿಯವರೇ, ನೀವು ಪ್ರತಿಯೊಂದು ಸಣ್ಣ ವಿಚಾರವನ್ನು ಭೂತ ಕನ್ನಡಿಯಿಂದ ನೋಡುತ್ತೀರಿ. ಒಂದು ಹೆಜ್ಜೆ ಇಡುವ ಮುನ್ನ 100 ಬಾರಿ ಯೋಚಿಸುತ್ತೀರಿ. ಪರ್ಫೆಕ್ಷನ್ ಅಥವಾ ಪರಿಪೂರ್ಣತೆಯ ಹುಚ್ಚಿನಲ್ಲಿ ನೀವು ಸರಿಯಾದ ಸಮಯವನ್ನು ಕಳೆದುಕೊಳ್ಳುತ್ತೀರಿ. ಎಲ್ಲವೂ ಸರಿ ಇದ್ದಾಗ ಮಾತ್ರ ನಾನು ಶುರು ಮಾಡುತ್ತೇನೆ ಎಂಬ ನಿಮ್ಮ ಈ ಹಠವೇ ನಿಮ್ಮ ಮೊದಲ ಶತ್ರು. ಜಗತ್ತಿನಲ್ಲಿ ಯಾವುದೂ ಪರಿಪೂರ್ಣವಲ್ಲ. ನೀವು ಸೋಲುವ ಭಯದಿಂದ ಪ್ರಯತ್ನವನ್ನೇ ಮಾಡದಿರುವುದು ನಿಮ್ಮ ಅತಿ ದೊಡ್ಡ ಸೋಲು. ನಿಮ್ಮ ಈ ಅತಿಯಾದ ಆಲೋಚನೆಯೇ ನಿಮ್ಮ ಶಕ್ತಿಯನ್ನು ಹೀರಿ ನಿಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡುತ್ತಿದೆ. ನಿಮ್ಮ 2ನೇ ಗುಪ್ತ ಶತ್ರು ಹಳೆಯದನ್ನು ಬಿಡದಿರುವ ಮೊಂಡುತನ ಮತ್ತು ವಿಷಪೂರಿತ ಸಂಬಂಧಗಳಿಗೆ ಅಂಟಿಕೊಂಡಿರುವುದು. ಮಕರ ರಾಶಿಯವರು ಬದಲಾವಣೆಯನ್ನು ಬೇಗ ಒಪ್ಪಿಕೊಳ್ಳುವುದಿಲ್ಲ. ನಿಮಗೆ ನೋವು ಕೊಡುತ್ತಿರುವ, ನಿಮ್ಮ ಏಳಿಗೆಯನ್ನು ಸಹಿಸದ, ನಿಮ್ಮನ್ನು ಕೇವಲ ಉಪಯೋಗಿಸಿಕೊಳ್ಳುತ್ತಿರುವ ಜನರನ್ನು ನಿಮ್ಮ ಜೀವನದಿಂದ ಕಿತ್ತು ಹಾಕಲು ನೀವು ಹಿಂದೇಟು ಹಾಕುತ್ತೀರಿ. ಅವರಿಲ್ಲದೆ ನಾನು ಹೇಗಿರಲಿ, ಹಳೆಯ ಸಂಬಂಧ ಅಲ್ವಾ ಎಂಬ ನಿಮ್ಮ ಈ ಭಾವನಾತ್ಮಕ ದೌರ್ಬಲ್ಯವೇ ನಿಮ್ಮ 2ನೇ ಶತ್ರು. ಹಳೆಯ ಕಸವನ್ನು ಮನೆಯಲ್ಲಿಯೇ ಇಟ್ಟುಕೊಂಡ್ರೆ ಅದು ಕೊಳೆಯುತ್ತದೆ ವಿನ ಸುಗಂಧ ಬೀರುವುದಿಲ್ಲ. ನಿಮ್ಮನ್ನು ಕೆಳಗೆ ಎಳೆಯುತ್ತಿರುವ ಜನರನ್ನು, ಹಳೆಯ ಕೆಟ್ಟ ನೆನಪುಗಳನ್ನು, ಅಹಂಕಾರವನ್ನು ನೀವು ಬಿಟ್ಟು ಬಾರದ ಹೊರತು ನೀವು ಎಂದಿಗೂ ಯಶಸ್ಸಿನ ಶಿಖರ ಏರಲು ಸಾಧ್ಯವಿಲ್ಲ. ನಿಮ್ಮ 3ನೇ ಮತ್ತು ಅತ್ಯಂತ ಅಪಾಯಕಾರಿ ಗುಪ್ತ ಶತ್ರು ಸ್ವಂತ ಸಾಮರ್ಥ್ಯದ ಬಗ್ಗೆ ಇರುವ ಕೀಳರಿಮೆ ಮತ್ತು ಸಹಾಯ ಕೇಳಲು ಇರುವ ಹಿಂಜರಿಕೆ. ಮಕರ ರಾಶಿಯವರು ಎಲ್ಲವನ್ನೂ ತಾವೇ ಮಾಡಬೇಕು ಅಂದ್ಕೊಳ್ತಾರೆ. ನೀವು ಇನ್ನೊಬ್ಬರ ಬಳಿ ಸಹಾಯ ಕೇಳುವುದನ್ನು ನಿಮ್ಮ ಪ್ರತಿಷ್ಠೆಗೆ ಬಿದ್ದ ಪಿಟ್ಟು ಎಂದು ಭಾವಿಸುತ್ತೀರಿ. ಎಷ್ಟೇ ಕಷ್ಟ ಬಂದರೂ ಒಳಗೊಳಗೆ ನರಳುತ್ತೀರಾ ಹೊರತು ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಜೊತೆಗೆ ನಿಮಗೆ ನಿಮ್ಮ ನಿಜವಾದ ಶಕ್ತಿ ಗೊತ್ತಿಲ್ಲ. ಅವರ ಸಾಧನೆಯನ್ನು ನೋಡಿ ನನಗೆ ಆ ಯೋಗ್ಯತೆ ಇಲ್ಲವೇನು ಎಂದು ನಿಮ್ಮನ್ನು ನೀವೇ ಕೀಳಾಗಿ ಕಾಣುತ್ತೀರಿ. ನಿಮ್ಮ ಈ ಕೀಳರಿಮೆ ಮತ್ತು ಒಂಟಿತನದ ಪ್ರೀತಿಯೇ ನಿಮ್ಮ 3ನೇ ಶತ್ರು. ಮಕರ ರಾಶಿಯವರೇ, ಈ 3 ಶತ್ರುಗಳನ್ನು ನೀವು ಎಂದಿನವರೆಗೂ ನಿಮ್ಮೊಳಗೆ ಜೀವಂತವಾಗಿರಿಸುತ್ತೀರೋ ಅಲ್ಲಿಯವರೆಗೂ ಯಾವುದೇ ಪೂಜೆ, ಪುರಸ್ಕಾರ, ಪರಿಹಾರಗಳು ನಿಮಗೆ ಸಹಾಯ ಮಾಡುವುದಿಲ್ಲ. ಈ ಕ್ಷಣದಿಂದಲೇ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ನಿಮ್ಮನ್ನು ಬಳಸಿಕೊಳ್ಳುವ ಜನರಿಗೆ ನೋ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಶನಿದೇವನು ಕಷ್ಟಪಡುವವರಿಗೆ ಖಂಡಿತ ಒಲಿಯುತ್ತಾನೆ. ಆದರೆ ಆ ಕಷ್ಟ ಸರಿಯಾದ ದಿಕ್ಕಿನಲ್ಲಿರಬೇಕು. ನಿಮ್ಮೊಳಗಿನ ಈ 3 ಶತ್ರುಗಳನ್ನು ಸಂಹರಿಸಿ ನೋಡಿ. ನಿಮ್ಮ ಯಶಸ್ಸು ತಡೆಯಲು ಈ ಬ್ರಹ್ಮಾಂಡದಲ್ಲಿ ಯಾರಿಂದಲೂ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಈ ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದರೆ, ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಈ ದಿನ ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ಅವರ ಮುಂದಿನ ಜೀವನ ಹೇಗೆಲ್ಲ ಇರುತ್ತದೆ ಎಂದು ನೋಡೋಣ. ಅವರ ಜೀವನ ಶೈಲಿ ಹೇಗಿರುತ್ತದೆ, ಅವರ ಮುಂದಿನ ನಡೆ ಏನು, ಮಕರ ರಾಶಿಯವರ ಜೀವನ ಚರಿತ್ರೆಯ ವಿವಿಧ ಬಗೆಯ ಆಗುಹೋಗುಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಮಕರ ರಾಶಿಯವರೇ, ನೀವು ಭೂಮಿಯಲ್ಲಿ ಹುಟ್ಟಿರೋದೇ ಕಷ್ಟಪಟ್ಟು ದುಡಿಯುವುದಕ್ಕೆ, ನಿಮ್ಮ ಹೆಗಲ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಗುವುದಕ್ಕೆ ಎನ್ನುವುದು ಈ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಮಕರ ರಾಶಿಯವರಿಗೆ ತಾಳ್ಮೆ ಎನ್ನುವುದು ತಮ್ಮ ರಕ್ತದಲ್ಲಿಯೇ ಬೆರೆತು ಹೋಗಿರುತ್ತದೆ. ಅಷ್ಟರ ಮಟ್ಟಿಗೆ ತಾಳ್ಮೆಯನ್ನು ಹೊಂದಿರುತ್ತಾರೆ. ನಿಮ್ಮ ಸಂಕಲ್ಪ ಹೇಗಿರುತ್ತದೆ ಎಂದು ನೋಡಿದರೆ, ಒಂದು ಬೆಟ್ಟ ಒಂದೇ ಕಡೆ ಎಷ್ಟು ಗಟ್ಟಿಯಾಗಿ ನೆಲೆಯೂರುತ್ತದೆ ಅಷ್ಟರ ಮಟ್ಟಿಗೆ ಆ ನಿಮ್ಮ ಒಂದು ಸಂಕಲ್ಪ ಇರುತ್ತದೆ. ಮಕರ ರಾಶಿಯವರದು ಎಷ್ಟು ಗಟ್ಟಿ ಮನಸ್ಸು ಎಂದರೆ, ನೀವು ಹುಟ್ಟಿನಿಂದ ಇಲ್ಲಿಯವರೆಗೂ ಕಷ್ಟದ ಮೇಲೆ ಕಷ್ಟ, ನೋವುಗಳ ಮೇಲೆ ನೋವು, ಹೊಡೆತಗಳ ಮೇಲೆ ಮತ್ತೆ ಹೊಡೆತ, ಹೀಗೆ ಹಲವು ಕಷ್ಟಗಳನ್ನು ಅನುಭವಿಸುವಿರಿ. ಇದಕ್ಕೆಲ್ಲ ಕಾರಣ ಏನು ಎಂದು ನೋಡೋದಾದರೆ, ನಿಮ್ಮ ಆ ನೋವು ನಿಮಗಷ್ಟೇ ಗೊತ್ತು. ಇಡೀ ಜಗತ್ತಿನಲ್ಲಿ ಕರ್ಮದ ಪಾಠ ಹೇಳುವವರು ಯಾರಾದರೂ ಇದ್ದರೆ ಅವರೇ ಶನಿ ಮಹಾತ್ಮ ಸ್ವಾಮಿ. ಶನಿ ಮಹಾತ್ಮನು ಮಕರ ರಾಶಿಯವರ ಅಧಿಪತಿ. ಹಾಗಾಗಿ ಸ್ವಲ್ಪ ಏರುಪೇರಾದರೂ ಕಟ್ಟಿಟ್ಟ ಬುತ್ತಿ. ಆದರೆ ಮಕರ ರಾಶಿಯವರು, ನೀವು ಅನ್ಯರಿಗೆ ನ್ಯಾಯ ಒದಗಿಸುವಲ್ಲಿ ತುಂಬ ಪರಿಣಿತರು. ಆದರೆ ನಿಮ್ಮ ಸ್ವಂತ ಜೀವನದ ಬದುಕಿನಲ್ಲಿ ಯಾಕೆ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗುತ್ತಿದ್ದೀರಿ? ಅದೆಷ್ಟೋ ಜನರಿಗೆ ದಾರಿದೀಪವಾದ ನಿಮಗೆ ಇಂದು ನಿಮ್ಮ ದಾರಿಯೇ ಕತ್ತಲಾಗಿ ಕಾಣುತ್ತಿರುವುದು ಏಕೆ? ನೀವು ಕಲ್ಲು ಬಂಡೆಯಂತೆ ಗಟ್ಟಿಯಾದವರು, ದೃಢ ಸಂಕಲ್ಪ ಉಳ್ಳವರು ಎಂದು ಜಗತ್ತು ನಂಬಿದೆ. ಆದರೆ ಆ ಬಂಡೆಯೊಳಗೆ ಅಡಗಿರುವ ಮೃದುವಾದ ಅಪ್ಪಟ ಒಳ್ಳೆಯ ಮನಸ್ಸು ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಿರುವುದು ಯಾರಿಗೂ ಸಹ ಕಾಣುತ್ತಿಲ್ಲ ಏಕೆ?
ಮಗುವಿನ ಮನಸ್ಸಿನಂತೆ ಸ್ವಚ್ಛ ಹೃದಯ ಇರುವ ಆತ್ಮೀಯ ಮಕರ ರಾಶಿಯವರೇ, ಇಂದು ನೀವು ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿಯನ್ನು ಯಾರೂ ಸಹ ಬಂದು ಕದಿಯುತ್ತಿಲ್ಲ. ಬದಲಾಗಿ ನಿಮ್ಮದೇ ಆದ ಕೆಲವು ಗುಣಗಳು ನಿಮ್ಮ ಕಾಲಿಗೆ ಹೆಬ್ಬಾವಿನಂತೆ ಸುತ್ತಿಕೊಂಡಿವೆ. ನಿಮ್ಮ ಗೆಲುವನ್ನು ತಡೆಯುತ್ತಿರುವ ಆ ಕಾಣದ ಗೋಡೆ ಯಾವುದು? ಈ ವಿಡಿಯೋ ಕೇವಲ ರಾಶಿ ಭವಿಷ್ಯಕ್ಕಾಗಿ ಅಲ್ಲ, ಇದು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಇಂದು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಹೆಗಲ ಮೇಲಿರುವ ದೊಡ್ಡ ಭಾರವನ್ನು ಇಳಿಸಿ ನಿಮ್ಮ ಮನಸ್ಸನ್ನು ಹಗುರ ಮಾಡಬಲ್ಲದು. ಮಕರ ರಾಶಿಯವರು ಆ ಒಂದು ಕರಾಳ ಸತ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಯಾಕೆ ಕರ್ಮಿಷ್ಠರು ಹಾಗೂ ಕರ್ಮಯೋಗಿ ಎಂದು ಕರೆಯುತ್ತದೆ ಎಂಬುದು ನಿಮಗೆ ಅರ್ಥವಾಗಬೇಕು. ಮಕರ ರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನೋಡೋದಾದರೆ ನಿಮ್ಮ ಅಚಲವಾದ ಶ್ರದ್ಧೆ ಮತ್ತು ಪರಿಶ್ರಮ ಇರುವ 12 ರಾಶಿ ಚಕ್ರದಲ್ಲಿ ಯಾವುದೇ ರಾಶಿಯವರು ಸುಲಭವಾಗಿ ಸೋಲೊಪ್ಪಿಕೊಂಡರೂ ನೀವು ಮಾತ್ರ ಸೋಲನ್ನೇ ಮೆಟ್ಟಿ ನಿಲ್ಲುವ ಛಲ ಇರುವಂಥವರು. ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವುಗಳಿರಲಿ, ಅದೆಷ್ಟೇ ಸಮಯ ಹಿಡಿಯಲಿ, ನೀವು ಅಂದುಕೊಂಡಂಥ ಕೆಲಸಗಳನ್ನು ಸುಮ್ಮನೆ ಬಿಟ್ಟು ಬಿಡುವ ಮನಸ್ಸಿನವರಂತೂ ಅಲ್ಲವೇ ಅಲ್ಲ. ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಯೇ ತೀರುವ ಹಠ ನಿಮ್ಮದಾಗಿರುತ್ತದೆ. ಎರಡನೆಯದಾಗಿ ನಿಮ್ಮ ಪ್ರೀತಿ ವಿಶ್ವಾಸಾರ್ಹತೆ. ಯಾರು ಕೈಕೊಟ್ಟರೂ ಮಕರ ರಾಶಿಯವರು ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಅದೆಷ್ಟೋ ಜನರಿಗಿದೆ. ಎಂತಹದ್ದೇ ಕಷ್ಟ ಬಂದರೂ ತಾನು ಕುಸಿಯದೆ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವಂತಹ ಗುಣವುಳ್ಳವರು ನೀವು. ಎಷ್ಟು ಚೆನ್ನಾಗಿ ತಮ್ಮ ಕುಟುಂಬವನ್ನು ನಿಭಾಯಿಸುವಂಥ ತಾಕತ್ತು ನಿಮ್ಮದಾಗಿದೆ. ಮೂರನೆಯದಾಗಿ ಮಕರ ರಾಶಿಯವರು ದೂರದೃಷ್ಟಿ ಉಳ್ಳವರು. ಇಂದು ಕಷ್ಟಪಟ್ಟರೆ ನಾಳೆ ಸುಖ ಸಿಗುತ್ತದೆ ಎನ್ನುವ ವಾಸ್ತವ ಪ್ರಜ್ಞೆ ನಿಮಗೆ ಹೆಚ್ಚಿನದಾಗಿ ಇರುತ್ತದೆ. ಒಂದು ಗುರಿ ಇಟ್ಕೊಂಡ್ರೆ ಗುರಿಯನ್ನು ತಲುಪುವವರೆಗೂ ಬಿಡುವ ಮಾತೇ ಇಲ್ಲ. ಇಷ್ಟೆಲ್ಲ ಅದ್ಭುತ ಗುಣಗಳಿದ್ದರೂ ನೀವು ಯಾಕೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಬದುಕುತ್ತಿದ್ದೀರಿ? ಶಿಖರದ ತುದಿಯಲ್ಲಿ ನಿಲ್ಲಬೇಕಾದ ನೀವು ಯಾಕೆ ಇಂದಿಗೂ ನೋವಿನಲ್ಲೇ ಪರದಾಡುತ್ತಿದ್ದೀರಿ? ಕಷ್ಟದೊಂದಿಗೆ ಯುದ್ಧ ಮಾಡುತ್ತಿದ್ದೀರಿ, ನಿಮ್ಮ ಜೀವನಕ್ಕಾಗಿ ಹೋರಾಡುತ್ತಿದ್ದೀರಿ. ಈಗ ಆ ಅಸಲಿ ಸತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕರ ರಾಶಿಯವರೇ, ನಿಮ್ಮನ್ನು ಜೀವನದಲ್ಲಿ ಪದೇ ಪದೇ ಸೋಲಿಸುತ್ತಿರುವ ಆ ಒಂದು ಮಾರಕವಾದ ದುರ್ಗುಣ ಯಾವುದು ಗೊತ್ತಾ? ಅದುವೇ ನಿಮ್ಮ ಅತಿಯಾದ ಯೋಚನೆ ಮತ್ತು ಆಲೋಚನೆಗಳು. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸದೆ ನಿಮ್ಮ ನೋವನ್ನು ನೀವೇ ನುಂಗಿಕೊಂಡು ಕಷ್ಟ ಅನುಭವಿಸಿರುವ ನೀವು ಇದೇ ನಿಮ್ಮ ನೆಮ್ಮದಿಯನ್ನು ತಿನ್ನುತ್ತಿರುವ ಗೆದ್ದಲು ಎಂದೇ ಹೇಳಬಹುದು. ಮಕರ ರಾಶಿಯವರಿಗೆ ತಮಗೆ ಆಗುವ ನೋವನ್ನು, ಅವಮಾನವನ್ನು ಹಾಗೂ ತನ್ನ ಕಷ್ಟಗಳನ್ನು ಮತ್ತು ಪ್ರೀತಿಯನ್ನು ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಬೇರೆಯವರಲ್ಲಿ ಹಂಚಿಕೊಳ್ಳುವುದು ಅಥವಾ ಅವರೊಂದಿಗೆ ಹೇಳಿಕೊಳ್ಳುವ ಅಭ್ಯಾಸವಿಲ್ಲ. ಎಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೊರಗುತ್ತಾರೆ. ನನ್ನ ಕಷ್ಟವನ್ನು ಯಾರಿಗಾದರೂ ಹೇಳಿಕೊಂಡ್ರೆ ಅವರಿಗೆ ಅರ್ಥವಾಗುವುದಿಲ್ಲ ಅಥವಾ ನಾನೇ ಎಲ್ಲವನ್ನ ನಿಭಾಯಿಸಬಲ್ಲೆ ಎನ್ನುವ ಛಲ ಹಾಗೂ ಸ್ವಾಭಿಮಾನ ನಿಮ್ಮಲ್ಲಿರುತ್ತದೆ. ಹಾಗಾಗಿ ಇದರಿಂದ ಏನೆಲ್ಲ ಆಗಲಿದೆ ಎನ್ನುವುದು ನಿಮಗೆ ಗೊತ್ತೇ? ಮಕರ ರಾಶಿಯವರು, ನಿಮ್ಮ ಮನಸ್ಸು ಒಂದು ಒತ್ತಡದ ಕುಕ್ಕರ್ನಂತೆ ಆಗುತ್ತದೆ. ಹೊರಗಡೆಯಿಂದ ಶಾಂತವಾಗಿ ಕಾಣುವ ನೀವು ನಿಮ್ಮ ಮನಸ್ಸಿನ ಒಳಗಡೆ ಜ್ವಾಲಾಮುಖಿಯನ್ನೇ ಇಟ್ಟುಕೊಂಡು ನೋವು ಪಡುತ್ತಿದ್ದೀರಿ. ಮಕರ ರಾಶಿಯವರು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೌನವನ್ನು ತಪ್ಪಾಗಿ ತಿಳಿದು ನಿಮಗೆ ತುಂಬ ಅಹಂಕಾರ ಇದೆ ಎಂದು ಅರ್ಥೈಸಿಕೊಳ್ಳುತ್ತಾರೆ. ನೀವು ಯಾರನ್ನಾದರೂ ತುಂಬ ನಂಬಿ ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಿರೋ ಅವರೇ ನಿಮಗೆ ಮೋಸ ಮಾಡಿ ನಿಮ್ಮಿಂದ ದೂರವಾಗುತ್ತಾರೆ. ಯಾಕೆಂದರೆ ನೀವು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿರುವಿರಿ. ಅದನ್ನು ಸುಮ್ಮನೆ ತೋರಿಸಲು ನಿಮಗೆ ಬರುವುದಿಲ್ಲ ಅಥವಾ ಸುಮ್ಮನೆ ತೋರಿಸಿಕೊಳ್ಳುವ ಕಳ್ಳ ಪ್ರೀತಿ ನಿಮಗೆ ಇರುವುದಿಲ್ಲ. ಹಾಗಾಗಿ ಸ್ವಾಭಿಮಾನ ಎನ್ನುವುದು ನಮಗೆ ಅಡ್ಡ ಬರುತ್ತದೆ. ಮತ್ತೊಂದು ಕಹಿ ಸತ್ಯ ಏನೆಂದರೆ, ನಿಮ್ಮ ಕೆಲಸವನ್ನು ಸ್ವತಃ ನೀವೇ ಮಾಡಬೇಕು ಎನ್ನುವ ಹಠ ನಿಮ್ಮದಾಗಿರುತ್ತದೆ. ಬೇರೆಯವರ ಕೆಲಸದ ಮೇಲೆ ನಿಮಗೆ ಸ್ವಲ್ಪವೂ ನಂಬಿಕೆ ಬರುವುದಿಲ್ಲ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಅಷ್ಟೇ ಬಲವಾದ ನಂಬಿಕೆ ಇರುತ್ತದೆ. ಪ್ರತಿಯೊಂದು ಎಲ್ಲ ಜವಾಬ್ದಾರಿಯನ್ನು ಸ್ವತಃ ನೀವೇ ಹೊತ್ತುಕೊಳ್ಳುತ್ತೀರಿ. ಇದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗುತ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಬದುಕನ್ನು ನೀವು ಒಂದು ಯುದ್ಧದಂತೆ ನೋಡುವಿರೇ ಹೊರತು ಒಂದು ಆಟದಂತೆ ಆನಂದಿಸುವುದಿಲ್ಲ. ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದ ಬದುಕಿನಲ್ಲಿ ನಡೆಯುತ್ತಿರುವ ಈ 3 ಘಟನೆಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ಒಂಟಿತನ ಮತ್ತು ಖಿನ್ನತೆ.
ನೀವು ಎಲ್ಲರಿಗಾಗಿ ಕಷ್ಟಪಟ್ಟು ದುಡಿಯುತ್ತೀರಿ. ಮನೆಯ ಎಲ್ಲ ಜವಾಬ್ದಾರಿಯನ್ನು ಸ್ವತಃ ತಾವೇ ಹೊರುತ್ತೀರಿ. ಆದರೆ ದಿನದ ಕೊನೆಯಲ್ಲಿ ನೀವು ಒಂಟಿಯಾಗಿರುವಿರಿ. ನಿಮ್ಮ ನೋವು ಹಾಗೂ ಕಷ್ಟದ ಕಣ್ಣೀರು ಒರೆಸಲು ಯಾರೂ ಸಹ ಇರುವುದಿಲ್ಲ ಎಂದು ಮನನೊಂದು ನೀವು ಪದೇ ಪದೇ ಇದೇ ವಿಷಯಕ್ಕೆ ಕೊರಗುತ್ತೀರಿ. ಆದರೆ ನಿಜ ಏನೆಂದು ನೋಡೋದಾದರೆ, ನೀವೇ ನಿಮ್ಮ ಸುತ್ತಲೂ ಒಂದು ಬಲವಾದ ಕೋಟೆಯನ್ನು ಕಟ್ಟಿ ಅದರ ಒಳಗಡೆ ಯಾರನ್ನೂ ಸಹ ಒಳಗೆ ಬಿಡುವುದಿಲ್ಲ. ಆ ಭದ್ರಕೋಟೆಗೆ ನೀವೇ ಯಜಮಾನರು. ಎರಡನೆಯದಾಗಿ, ಅವಕಾಶಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಅತಿಯಾದ ಲೆಕ್ಕಾಚಾರ ಇರುವುದರಿಂದ ಮತ್ತು ನಿಮ್ಮ ಜೀವನ ಸುರಕ್ಷಿತವಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ನಿಮ್ಮ ಕೈಗೆ ಒಲಿದು ಬಂದಂಥ ಅವಕಾಶಗಳನ್ನು ಸ್ವತಃ ನೀವೇ ಪರೀಕ್ಷಿಸಿ ಸಂಶಯದಿಂದ ನೋಡುತ್ತೀರಿ. ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳಲು ಹೋಗದೆ ಅಥವಾ ಇದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸುತ್ತಲೇ ಕುಳಿತುಕೊಳ್ಳುವಿರಿ. ಮೂರನೆಯದಾಗಿ, ಸಂಬಂಧಗಳಲ್ಲಿ ಬಿರುಕು. ಮಕರ ರಾಶಿಯವರು, ನೀವು ಪ್ರೀತಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡುತ್ತೀರಿ. ಹಿಡಿದ ಕೆಲಸವನ್ನು ಮುಗಿಸದೆ ಬಿಡುವ ಮಾತೇ ಇಲ್ಲ. ಹಾಗಾಗಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಸಮಯ ಕಳೆಯಲು ಮತ್ತು ಸಾಮೀಪ್ಯವನ್ನು ಇಷ್ಟಪಡುತ್ತಾರೆ ಹಾಗೂ ಬಯಸುತ್ತಾರೆ. ಆದರೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗಾಗಿ ಹಣ ಅಥವಾ ಸೌಕರ್ಯ ಒದಗಿಸುವುದೇ ಪ್ರೀತಿ ಎಂದು ತಿಳಿದುಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಮನೆಯವರೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ನೀವು ಭಾವಹೀನರು, ಕಠಿಣ ಹೃದಯದವರು ಎಂದು ದೂರ ತಳ್ಳುತ್ತಾ ನಿಮ್ಮನ್ನು ಕೀಳರಿಮೆಯಲ್ಲಿ ನೋಡುವುದು ಕಂಡುಬರುತ್ತದೆ. ಇದು ಮಕರ ರಾಶಿಯವರಿಗೆ ತುಂಬ ನೋವು ತರುತ್ತದೆ. ಇಷ್ಟಾದರೂ ಸಹ ನೀವು ಯಾವುದೇ ಕಾರಣಕ್ಕೂ ಸಹ ಬದಲಾಗುವುದಿಲ್ಲ. ಮಕರ ರಾಶಿಯವರೇ, ಬದುಕು ಒಂದು ಕೇವಲ ಕೆಲಸವಲ್ಲ, ಬದುಕು ಒಂದು ಕೇವಲ ಜವಾಬ್ದಾರಿಯಲ್ಲ. ಬದುಕು ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅನುಭವಿಸುವುದಕ್ಕೆ ಇರುವುದು. ಈಗ ನಿಮ್ಮ ಬದುಕು ಯಾಕೆ ಯಾಂತ್ರಿಕವಾಗಿದೆ ಎಂದು ಈಗಲಾದರೂ ಅರ್ಥವಾಯಿತೆ. ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿ ಬದಲಾಗಿದೆ. ಆದರೆ ಈಗ ಸಮಯ ಬಂದಿದೆ. ಈ ಸಂಕೋಲೆಗಳಿಂದ ಆಚೆ ಬಂದು ಎದ್ದು ನಿಲ್ಲುವ ಸಮಯ ಬಂದಿದೆ. ಮಕರ ರಾಶಿಯವರೇ, ನೀವು ಕೇವಲ ದುಡಿಯುವ ಯಂತ್ರವಲ್ಲ. ನಿಮಗೂ ಸಹ ಒಳ್ಳೆಯ ಭಾವನೆಗಳಿವೆ. ನಿಮಗೂ ಸಹ ನೆಮ್ಮದಿ ಎನ್ನುವುದು ಬೇಕೇ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ 3 ಪ್ರಮುಖ ಬದಲಾವಣೆಗಳು ಯಾವುವೆಂದು ನೋಡೋಣ ಬನ್ನಿ. ಮೊದಲನೆಯದಾಗಿ, ಮನಸ್ಸು ಬಿಚ್ಚಿ ಮಾತನಾಡಿ. ಮಕರ ರಾಶಿಯವರು, ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಬಿಚ್ಚಿ ನಿಮ್ಮ ನೋವನ್ನು, ನಿಮ್ಮ ಪ್ರೀತಿಯನ್ನು ನಿಮಗೆ ಬೇಕಾಗಿರುವ ವ್ಯಕ್ತಿಯಲ್ಲಿ ಹೇಳಿಕೊಳ್ಳಿ. ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳೋದ್ರಿಂದ ನೀವು ಎಂದಿಗೂ ಯಾರಿಗೂ ಸಹ ಸಣ್ಣವರಾಗುವುದಿಲ್ಲ. ಮೊದಲು ನಿಮ್ಮ ಹತ್ತಿರದವರ ಬಳಿ ನಿಮ್ಮ ಕಷ್ಟ ಸುಖಗಳನ್ನು ಹಾಗೂ ಸೋಲನ್ನು ಅಥವಾ ಗೆಲುವನ್ನು ಆಪ್ತರಲ್ಲಿ ಹೇಳಿಕೊಳ್ಳಿ. ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ, ಅದು ಮನಸ್ಸಿನ ಒಂದು ಭಾರವನ್ನು ಇಳಿಸುವ ದಾರಿ. ಯಾವಾಗ ನೀವು ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವಿರೋ ಆಗ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಹಾಗೂ ನಿಮ್ಮನ್ನು ನಂಬುತ್ತದೆ. ಎರಡನೆಯದಾಗಿ, ಹೆಚ್ಚಿನ ಜವಾಬ್ದಾರಿ. ಮಕರ ರಾಶಿಯವರು, ಎಲ್ಲ ಜವಾಬ್ದಾರಿಗಳನ್ನು ತಾವೇ ಮಾಡಬೇಕಿಲ್ಲ. ಜಗತ್ತು ನೀವು ಇಲ್ಲದಿದ್ದರೂ ನಡೆಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಮಗಾಗಿ ಜಗತ್ತು, ಜಗತ್ತಿಗಾಗಿ ನಾವಲ್ಲ ಎನ್ನುವ ಮನಸ್ಥಿತಿ ರೂಢಿಸಿಕೊಳ್ಳಿ. ಕೆಲವು ನಿಮಗೆ ಇರುವ ಸ್ವಲ್ಪ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಂಚುವುದನ್ನು ಕಲಿಯಿರಿ. ಪರ್ಫೆಕ್ಷನ್ ಹಿಂದೆ ಓಡುವುದನ್ನು ನಿಲ್ಲಿಸಿ. ಸ್ವಲ್ಪ ನೆಮ್ಮದಿಯ ಹಿಂದೆ ಹೋಗುವುದನ್ನು ಕಲಿಯಿರಿ. ತಪ್ಪುಗಳೇ ಆದರೂ ಪರವಾಗಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಂಡು ಸರಿ ಮಾಡಿಕೊಳ್ಳಿ. ಆದರೆ ಮೊದಲು ಮಾನಸಿಕ ಒತ್ತಡದಿಂದ ನೀವು ಮುಕ್ತರಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ. ಮೂರನೆಯದಾಗಿ, ನಿಮಗಾಗಿ ಬದುಕುವುದನ್ನು ಕಲಿಯಿರಿ. ಇಷ್ಟು ವರ್ಷ ಬೇರೆಯವರಿಗಾಗಿ, ಅಂದರೆ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ಸ್ನೇಹಿತರಿಗಾಗಿ ಇಷ್ಟು ದಿನ ಬದುಕಿದ್ದು ಸಾಕು. ಇರುವ ಮುಂದಿನ ದಿನದಲ್ಲಿ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ನಿಮಗೆ ಇಷ್ಟವಾಗುವ ಹಾಡು ಹೇಳಿ, ದಿನಪತ್ರಿಕೆಯನ್ನು ಓದಿರಿ, ಕುಟುಂಬದ ಜೊತೆಯಲ್ಲಿ ಪ್ರವಾಸ ಮಾಡಿ, ಪ್ರಕೃತಿಯನ್ನು ನೋಡಿ ಆನಂದಿಸಿ, ಪ್ರಾಣಿ ಪಕ್ಷಿಗಳೊಂದಿಗೆ ಬಾಂಧವ್ಯ ಬೆಳೆಸಿಕೊಳ್ಳಿ. ಬದುಕಿನಲ್ಲಿ ಸಣ್ಣ ಪುಟ್ಟ ಖುಷಿಗಳನ್ನು ಅನುಭವಿಸಿ ಆನಂದಿಸಿ. ಶನಿ ಮಹಾತ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಒಳ್ಳೆಯದಾದರೆ ಒಳ್ಳೆಯ ಕರ್ಮ, ಕೆಟ್ಟದಾದರೆ ಕೆಟ್ಟ ಕರ್ಮ ಸಿಕ್ಕೇ ಸಿಗುತ್ತದೆ. ಆದರೆ ಶನಿ ಮಹಾತ್ಮನು ಮಕರ ರಾಶಿಯವರು ಸಂತೋಷವಾಗಿರಬಾರದು ಎಂದು ಆತ ಎಂದೂ ಹೇಳಿಲ್ಲ. ಮಕರ ರಾಶಿಯವರೇ, ನಿಮ್ಮ ಕಷ್ಟದ ಪರಿಶ್ರಮಕ್ಕೆ, ದಿನವಿಡೀ ಕೆಲಸದಲ್ಲಿ ಕಷ್ಟಪಡುವ ನೀವು ಇದರ ಜೊತೆಗೆ ಸ್ವಲ್ಪ ಪ್ರೀತಿ ಮತ್ತು ಭಾವನೆಯನ್ನು ಸೇರಿಸಿಕೊಂಡ್ರೆ ನೀವು ಸೋಲಿಲ್ಲದ ಸರದಾರರಾಗುವಿರಿ. ಬಂಡೆಯೊಳಗಿನ ನೀರಿನ ಸೆಲೆಯಂತೆ ನಿಮ್ಮ ಪ್ರೀತಿ ಹೊರಬರಲಿ. ಆಗ ನೋಡಿ, ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ಅಕ್ಕಪಕ್ಕದ ಸ್ನೇಹಿತರು ಹಾಗೂ ಇಡೀ ಜಗತ್ತು ನಿಮ್ಮನ್ನು ಕೇವಲ ಗೌರವಿಸುವುದಲ್ಲ, ನಿಮ್ಮನ್ನು ಪ್ರೀತಿಸಲು ಆರಂಭಿಸುತ್ತದೆ. ನಿಮ್ಮ ಯಶಸ್ಸು ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ, ನಿಮ್ಮ ಖುಷಿ ಮತ್ತು ನಗುವಿನಲ್ಲಿದೆ. ನೀವು ಒಂದು ಬಾರಿ ಯಾವುದೇ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲು ಇಷ್ಟಪಟ್ಟರೆ ತಾವು ಪಡೆಯುವವರೆಗೆ ಬಿಡುವುದಿಲ್ಲ.
ಸರಿ ಸ್ನೇಹಿತರೆ, ಮಕರ ರಾಶಿಯವರ ಈ ವಿಡಿಯೋ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಘಟನೆ ಸತ್ಯಾಸತ್ಯತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಈ ಮಾಹಿತಿಯನ್ನು ಮಕರ ರಾಶಿಯವರಿಗೆ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂಥ ಹಲವು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.